ಒಂದು ಗೋವಿಂದರಾಜನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಒಳ್ಳೆಯವರು ಟೀಮ್ ಅವರು ನಮ್ಮ ವೆಸ್ಟ್ ಡಿವಿಷನ್ ಡಿಸಿಪಿ ಮತ್ತು ಎಸಿಪಿ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಟೋಟಲ್ 9 ಕೇಸಸ್ ಅವರು ಡಿಟೆಕ್ಟ್ ಮಾಡಿದರ ಒಂದು ಗ್ಯಾಂಗ್ ಅರೆಸ್ಟ್ ಮಾಡಿ ಹೌಸ್ ಥೆಫ್ಟ್ ಒಂದು ಗ್ಯಾಂಗ್ ಇದೆ. ಇದು ಬೇರೆ ಬೇರೆ ಕಡೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಬೆಂಗಳೂರು, ಹಾಸನ, ಬೀದರ್, ಹುಬ್ಳಿ ಮತ್ತು ಚಿತ್ರದುರ್ಗ ಎಲ್ಲ ಸೇರಿ ಬೇರೆ ಬೇರೆ ಕಡೆ ಇವರು ಸೇರ್ಕೊಂಡು ಅಫೆನ್ಸಸ್ ಮಾಡ್ತಾ ಇದ್ರು. ಹೌಸ್ ಥೆಫ್ಟ್ ಟೋಟಲ್ ಅಂದಾಜು 44 ಲಕ್ಷದ ಅಂದಾಜು ಗೋಲ್ಡ್ ಮತ್ತು ಒಂದು ಕಾರ್ ಸೀಸ್ ಮಾಡಿದ್ದಾರೆ ಅವರು. ಇದರಲ್ಲಿ ಇವರು ಮೇನ್ ಆರೋಪಿ ಒಬ್ಬ ಇದ್ದಾನ. ಅವರು 2012 ಇಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ರು. ಸುಮಾರು ಕೇಸಸ್ ಆಗಿದೆ, ಅರೆಸ್ಟ್ ಕೂಡ ಆಗಿದ್ದಾರೆ ಅವರು. ಬಟ್ ಇನ್ನೂ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಏಜ್ ಸ್ವಲ್ಪ ಆಗಿದೆ, ಏಜ್ ಕೂಡ ಜಾಸ್ತಿ ಆಗಿದೆ, ಆದರೂ ಇದು ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೇರೆ ಬೇರೆ ಸ್ಟೇಷನ್ಸ್ ಎಲ್ಲೆಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಎಸ್ಪಿ ಅವ್ರ ಜೊತೆಗೆ ನಮ್ಮ ಟೀಮ್ ಅವ್ರು ಮಾತಾಡಿ ಇನ್ನೂ ಅವ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಗೋವಿಂದರಾಜನಗರಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗಿದೆ, 2 ಕೇಸ್ ಬಸವೇಶ್ವರ ನಗರಲ್ಲಿ, 1 ಕೇಸ್ ಬ್ಯಾಡರಲ್ಲಿ, ಇನ್ನೊಂದು ಕೇಸ್ ಹೊಳೆನರಸೀಪುರ ಹಾಸನ ಡಿಸ್ಟ್ರಿಕ್ಟ್, ಇನ್ನೊಂದು ಕೇಸ್ ಅರ್ಕಲ್ಗೂಡ ಹಾಸನ ಡಿಸ್ಟ್ರಿಕ್ಟ್, ಇನ್ನೊಂದು ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಬೀದರ್, ಇನ್ನೊಂದು ಅಬ್ಬಿನ್ ಹೋಲೆ ಪೊಲೀಸ್ ಸ್ಟೇಷನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಟೋಟಲ್ 9 ಕೇಸಸ್, 3 ಜನ ಆರೋಪಿ ಸಿಕ್ಕಿದ್ದಾನೆ. ಇನ್ನೊಬ್ಬ ಆರೋಪಿ ಅಬ್ಸ್ಕಾಂಡಿಗೆ ಅವ್ರ ಬಗ್ಗೆ ಕೂಡ ಟೋಟಲ್ 4 ಜನ ಆರೋಪಿ ಸಿಕ್ಕಿದ್ದಾನೆ. ಈಗ ಎಲ್ಲರೂ ಹಲವಾರು ಕೇಸಸ್ ಇದೆ. ಈಗ ಬೇರೆ ಬೇರೆ ಕಡೆ ಅವರು ವಾಸ ಮಾಡ್ತಿದ್ರು, ಆದರೂ ಕಾಮನ್ ಇಂಟೆನ್ಷನಲ್ಲಿ ಸೇರ್ಕೊಂಡು ಇದು ಎಲ್ಲ ಮಾಡಿದ್ದಾರೆ ಅವರು. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ ಇವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅವರು. ಇನ್ನು ಮುಂದೆ ಇಂಥ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ಜೊತೆಗೆ ಯಾರು ಎಲ್ಲೆಲ್ಲಿ ಕೇಸಸ್ ಜಾಸ್ತಿ ರಿಜಿಸ್ಟರ್ ಆಗಿದೆ ಅವ್ರಿಗೆ ನಾವು ಡೀಟೇಲ್ಸ್ ತೆಗಿತಾ ಇದ್ದೀವಿ. ಅಕಸ್ಮಾತ್ ಇವ್ರದ್ದು ಫಿಂಗರ್ ಪ್ರಿಂಟ್ ಅಥವಾ ಏನಾದರೂ ಟ್ಯಾಲಿ ಆದರೆ ಬೇರೆ ಕೇಸಸಲ್ಲಿ ಇನ್ವಾಲ್ವ್ಮೆಂಟ್ ಇರಬಹುದು ಅಂತ ನಮಗೆ ಶಂಕೆ ಇದೆ. ಸೊ ಇದು ನಮ್ಮ ಗೋವಿಂದರಾಜನಗರ್ ಟೀಮ್ ಅವ್ರದ್ದು. ಬನ್ನಿ. ಓಕೆ, ಚಲೋ, ಥ್ಯಾಂಕ್ ಯು. ಇನ್ನೊಂದು ಕೇಸ್ ಮಾಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದೆ. ಇದನ್ನು ವೆಸ್ಟ್ ಡಿವಿಷನ್ ಡಿಸಿಪಿ ಮತ್ತು ಆಫೀಸರ್ಸ್ ಅವರು ಒಳ್ಳೆ ಕೆಲಸ ಮಾಡಿ ಅಂದಾಜು 36 ಲ್ಯಾಕ್ಸ್ಗಿಂತ ಜಾಸ್ತಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಗೋಲ್ಡ್ ಮತ್ತು ಕ್ಯಾಶ್ ರಿಕವರಿ ಮಾಡಿದ್ದಾರೆ ಅವರು. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈ ಪರ್ಟಿಕ್ಯುಲರ್ ಯಾರು ಆರೋಪಿಯವರು ಇದ್ದಾರೆ ಇಬ್ಬರು, ಅವರು ಕಂಟಿನ್ಯೂಸ್ ಆಗಿ ಈ ಪರ್ಟಿಕ್ಯುಲರ್ ಆರೋಪಿ ಚೌಲ್ಟ್ರಿಯಲ್ಲಿ ಏನೋ ಫಂಕ್ಷನ್ ಇದ್ರೆ ಚೌಲ್ಟ್ರಿಯಲ್ಲಿ ಸ್ಪೆಷಲೈಸ್ ಮಾಡ್ತಾಯಿದ್ರು ಕಳ್ಳತನ ಮಾಡಲಿಕ್ಕೆ. ಅದೇ ಯಾವ ಟೈಮ್ಗೆ ನಮ್ಮ ಮೇನ್ ಫಂಕ್ಷನ್ ಆಗ್ತದೆ, ತಾಲಿದು ಟೈಮ್ ಅಥವಾ ಏನೋ ಆಕ್ಚುಯಲ್ ಟೈಮಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ತಾರೆ, ಅವ್ರದ್ದು ಅಟೆನ್ಷನ್ ಸ್ಟೇಜಲ್ಲಿ ಇರ್ತದೆ, ಅಂಥ ಟೈಮಲ್ಲಿ ಇವರು ಇಂಥದ್ದು ಮಾಡಿದ್ದಾರೆ. ಇದು ಒಂದು ಕಾಮನ್ ಅಫೆನ್ಸ್ ಇದೆ. ಅದಕ್ಕೆ ನಾವು ಯಾವಾಗಲೂ ಅಪೀಲ್ ಮಾಡ್ತೀವಿ, ಇಂಥ ಕ್ರೌಡೆಡ್ ಪ್ಲೇಸಲ್ಲಿ ಅಥವಾ ಫಂಕ್ಷನ್ಸ್ ಹೋದಾಗ ದಯವಿಟ್ಟು ತಮ್ಮೆಲ್ಲ ಪರ್ಸನಲ್ ಬಿಲಾಂಗಿಂಗ್ಸ್ಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇದು ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ ಈ ಥರ ನಡೆದಿದೆ. ಮತ್ತು ಇದರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿ ನಮ್ಮವರು ಈ ಬೇರೆ ಬೇರೆ ಟೆಕ್ನಿಕಲ್ ಆಧಾರದ ಮೇಲೆ ಅವರು ಇದರಲ್ಲಿ CCTV ಇರಲಿ ಅಥವಾ ಬೇರೆ ಹೈ ಟೆಕ್ನಾಲಜಿ ತುಂಬ, ಯಾಕೆಂದ್ರೆ ನಾವು ಡೀಟೇಲ್ಸ್ ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಬಟ್ ತುಂಬ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಅವರು. ಸೊ
ಟೋಟಲ್ ಈ ಪರ್ಟಿಕ್ಯುಲರ್ ಆರೋಪಿ ಕಡೆಯಿಂದ 8 ಕೇಸಸ್ ಡಿಟೆಕ್ಟ್ ಆಗಿದೆ. ಇದರಲ್ಲಿ 3 ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಇದೆ, 1 ಕೇಸ್ ಕಾಮಾಕ್ಷಿಪಾಳ್ಯ, 3 ಕೇಸ್ ಬಸವನಗುಡಿ, ಇನ್ನೊಂದು ಕೇಸ್ ಕೆಂಗೇರಿ ಪೊಲೀಸ್ ಸ್ಟೇಷನ್. ಟೋಟಲ್ 8 ಕೇಸ್ ಇವ್ರ ಕಡೆಯಿಂದ ರಿಕವರಿ ಆಗಿದೆ. ಮತ್ತು ಇನ್ನು ಕೆಲವು ರಿಕವರಿ ಆಗಬೇಕು. ಯಾಕೆಂದ್ರೆ ಪರ್ಟಿಕ್ಯುಲರ್ ಇವರು ಆರೋಪಿ ಯಾರಿದ್ದಾರೆ ಅವರು ಕೆಲವು ಸೈಟ್ಸ್ ಪರ್ಚೇಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ಕಾನೂನು ಪ್ರಕಾರ ಆ ಸೈಟ್ಗೆ ಕೂಡ ಸೈಟ್ಸ್ ಏನು ಪರ್ಚೇಸ್ ಆಗಿದೆ ಅವ್ರ ಕಡೆಯಿಂದ ಅದನ್ನು ನಾವು ಸೀಸ್ ಮಾಡಿ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಥ್ರೂ ದಿಸ್ ಅಂದ್ರೆ ಇದರಿಂದ ವ್ಯವಹಾರ ನಡೆದಿದೆ ಅಂತ ನಾವು ಪ್ರೂವ್ ಮಾಡ್ಕೊಂಡು